ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ದಿನ ಆದಮೇಲೆ, ತುಂಬ ತಿಂಗಳಾದಮೇಲೆ ನಾನು ಮತ್ತೆ ಯೂಟ್ಯೂಬ್ಗೆ ಒಂದು ವಿಡಿಯೋ ಹಾಕ್ತಾಯಿದ್ದೀನಿ, ಹೊಸ ವಿಡಿಯೋ. ಸೊ ತಮ್ಮನಲ್ಲಿ ನೋಡ್ತಿದ್ದಾಗೆ ಗೊತ್ತಾಗಿರುತ್ತೆ ಏನು ಅಂತ. ನಾನೊಂದು ರೆಸಿಪಿ ಸ್ನ್ಯಾಕ್ಸ್ ಐಟಮ್, ಆನಿಯನ್ ಕ್ರಿಸ್ಪಿ ಆನಿಯನ್ ಸಮೋಸ. ಮನೆಯಲ್ಲೇ ಸಮೋಸ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ದಿಯಾಗಿರುತ್ತೆ. ಆ್ಯಂಡ್ ತುಂಬ ಹೆಂಗೆ ಮಾಡಿದ್ದಾರೆ ಏನು ಅಂತ ಹೊರ್ಗಡೆ ತಿನ್ನೋದು ಹೇಗಿರುತ್ತೆ ಅನ್ನೋದಕ್ಕಿಂತ ಮನೆಯಲ್ಲಿ ನಮಗೆ ಇಷ್ಟ ಆದಂಗೆ ಮನೇಲಿ ಏನೋ ವೆರೈಟಿ ನಾವು ಮಾಡಿಕೊಂಡ್ರೆ ನಮಗೆ ಖುಷಿಯಾಗುತ್ತೆ. ಹೌದಾ, ನಾವು ಇದನ್ನು ಮಾಡ್ತೀವ, ನಮಗೆ ಮಾಡೋಕ್ಕೆ ಬರುತ್ತಲ್ವ ಅಂತ. ಸೊ ನಾನು ಹಾಗೆ ಅಂದ್ಕೊಂಡು ಹೊಸದಾಗಿ ಏನೋ ಟ್ರೈ ಮಾಡಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು, ನೀವು ಕೂಡ ನೋಡಿ ಹೇಗೆ ಬಂದಿತ್ತು ಅಂತ. ಆ್ಯಂಡ್ ಮನೇಲಿ ಟ್ರೈ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅನ್ನೋದು. ನನ್ನೊಟ್ಟಿಗೆ ನೀವು ಶೇರ್ ಮಾಡ್ಕೊಳ್ಳಿ ಹೇಗಿತ್ತು ಎತ್ತ ಅನ್ನೋದು. ಆ್ಯಂಡ್ ಅದು ಕಂಪ್ಲೀಟ್ ಆದಮೇಲೆ ತುಂಬ ಖುಷಿ ಆಯಿತು ನನಗಂತೂ. ಹೌದು, ನಾನು ಮಾಡ್ಬೋದು ಅಂತ ಪ್ರೌಡ್ ಮೂಮೆಂಟ್ ಆಯಿತು ಅಷ್ಟೇ. ಯಾವಾಗಲೂ ಹೊರಗಡೆ ದುಡ್ಡು ಕೊಟ್ಟು ತಿನ್ನೋದಕ್ಕಿಂತ ಮನೆ ಹೆಲ್ದಿಯಾಗಿ ನಾವೇ ಮಾಡ್ಕೊಂಡು ತಿನ್ನೋದು ಬೆಟರ್ ಅಂತ ಅನಿಸ್ತು. ತುಂಬ ಟೈಮು ತೊಗೊಳ್ಳಿಲ್ಲ ನನಗೇನು, 15 to 20 ಮಿನಿಟ್ಸ್ ಅಷ್ಟೇ. ನೀವೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಮುಂಚೆನೇ ಆರಾಮ್ಸ್ಲಿ 15 to 20 ಮಿನಿಟ್ಸ್ ಅಷ್ಟೇ ತೊಗೊಳ್ಳೋದು ಟೈಮಿಂಗ್ಸ್ ಅದು ಮಾಡ್ಕೊಳ್ಳೋಕ್ಕೆ. ಟೇಸ್ಟಿಯಾಗಿ ಕೂಡ ಇತ್ತು, ತುಂಬ ಚೆನ್ನಾಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ. ಆ್ಯಂಡ್ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಫಸ್ಟ್ಲಿ ಏನಂದರೆ ಒಂದು ಪ್ಯಾನು ಅಥವಾ ಬಾಣಲಿ ಏನಾದರೂ ಒಂದು ತೊಗೊಳ್ಳಿ ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋಕ್ಕೆ. ಸೊ ಫಸ್ಟ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ಗೆ ಇವಾಗ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ, ಅದು ಆಪ್ಷನಲ್ಲು, ನಿಮಗೆ ಬೇಕಂದರೆ ಹಾಕ್ಕೋಬೋದು. ಅದಾದಮೇಲೆ ನಾನು ಆನಿಯನ್ನು ಚಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಇಬ್ಬರಿಗೆ ಇಲ್ಲಿ ನಾನು ಒಂದು 3 ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡಿದ್ದೆ. ಆ್ಯಂಡ್ 1-2 ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ ಅಷ್ಟೇ. ಯಾಕಂದರೆ ಇದಕ್ಕೆ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಖಾರ ಹೇಗೆ ತಿಂತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನಿಲ್ಲಿ ಅಂದಾಜು ಆಗಿ ಸ್ಪೈಸಸ್ನ ಹಾಕ್ಕೊಂಡಿದ್ದೀನಿ. ನೀವೆಲ್ಲ ಖಾರ ತಿನ್ನೋದಾದರೆ 1.5 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕಿ, ಇನ್ನೆಲ್ಲ 1/2 ಸ್ಪೂನು ಮಸಾಲೆಸ್ ಹಾಕಿ. ನಾನಿಲ್ಲಿ ಚಿಲ್ಲಿ ಪೌಡರು, ಧನಿಯಾ ಪೌಡರು ಮತ್ತು ಗರಂ ಮಸಾಲೆ, ಸ್ವಲ್ಪ ಅರಿಶಿನ ಪೌಡ್ರು ಯೂಸ್ ಮಾಡಿದ್ದೀನಿ. ಇದಕ್ಕೆ ಆ್ಯಂಡ್ ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಷ್ಟೇ ಈಸಿ ಸಿಂಪಲ್ಲಾಗಿ ಫಿಲ್ಲಿಂಗ್ನ ರೆಡಿ ಮಾಡ್ಕೊಂಡಿರೋದು. ಇಷ್ಟೇ ಸಾಕು ಫಿಲ್ಲಿಂಗಿಗೆ. ನೀವು ಬೇಕಂದರೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ ಥರ ಏನಾದರೂ ಎಕ್ಸ್ಟ್ರಾಸ್ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಇಷ್ಟಕ್ಕೆ ಸ್ಟಾಪ್ ಮಾಡಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಕೂಡ. ಇಲ್ಲೇ ನೀವು ಟೇಸ್ಟ್ ನೋಡ್ಕೊಳ್ಳಿ, ಖಾರ ಉಪ್ಪು ಏನಾದರೂ ಎಕ್ಸ್ಟ್ರಾ ಬೇಕಂದರೆ ಹಾಕೋಬೋದು. ಆ್ಯಂಡ್ ಇವಾಗ ನಾನು ಮೇಲೆ ಚಪಾತಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಸೊ ಇದಕ್ಕೆ ಸಮೋಸಂಗೆ ಮೇಲೆ ಬೇಕಲ್ಲ, ಅದಕ್ಕೆ ನಾನು ಇವಾಗ ಮೈದಾ ಹಿಟ್ಟು, ಉಪ್ಪು, ಎಣ್ಣೆ, ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀರ ಸೊ ಅದೇ ಥರ ಇದನ್ನು ಕಲಿಸ್ಕೊಳ್ಳಿ. ನಾನು ಒಂದು ಮೆಷರ್ಮೆಂಟ್ ಕಪ್ ಹಾಕಿದ್ದೀನಿ, ನೀವು ಹೇಗಾದರೂ ಹಾಕ್ಕೊಳ್ಳಿ. ಜನ ನೋಡಿಕೊಂಡು ಮನೇಲಿ ಹೇಗಿರ್ತಾರೆ ಅಂತ ಡಿಸೈಡ್ ಮಾಡ್ಕೊಂಡು ಹಾಕ್ಕೊಳ್ಳಿ. 1-2 ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ನಡೆಯುತ್ತೆ. ನಾನು ನೋಡಿ 2 ಚಪಾತಿ ಆಗುತ್ತೆ ಅಷ್ಟೇ. ಇದರಲ್ಲಿ 2 ಚಪಾತಿಯಿಂದ ಹಿಡಿದು ನನಗೆ 5 ಸಮೋಸ ಆಯಿತು ಅಷ್ಟೇ. ಇವಾಗ ಚಪಾತಿಯಾಗಿ ಲಟ್ಸ್ಕೊಂಡು ಏನು ಮಾಡ್ತೀರಾ, ತವಾ ಮೇಲೆ ತುಂಬ ಚಪಾತಿನ ಏನು ಮಾಡಬೇಕು, ಬೇಯಿಸಬಾರ್ದು. ಲೈಟಾಗಿ ಈ ಥರ ವೈಟಾಗಿ ಕಾಣ್ತಿದೆಯಲ್ಲ, ಆ ಥರ ಕಂಡ್ರೆ ಸಾಕು, ಜಾಸ್ತಿ ಬೇಯಿಸಬಾರ್ದು. ಇದೇ ಥರ ನಾನು 2 ಚಪಾತಿ ಕೂಡ ಬೇಯಿಸ್ಕೊಂಡೆ. ಆ್ಯಂಡ್ ಅಲ್ಲಿಗೆ ಆಫ್ ಮಾಡಿ ಇವಾಗ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ಶೀಟ್ ಬೇಕು ಇವಾಗ ನಮಗೆ, ಮೇಲೆ ಸಮೋಸ ಶೀಟ್ ಬೇಕು. ಸೊ ಶೀಟ್ ಹೇಗೆ ಬೇಕೋ ಅದೇ ಥರ ಇವಾಗ 4 ಸೈಡೂ ಸೇಮ್ ಇವಾಗ ಹೇಗೆ ಕಟ್ ಮಾಡಿದೆ ಆ ಥರ ಕಟ್ ಮಾಡ್ಕೊಳ್ಳಿ. ಆ್ಯಂಡ್ ನೋಡಿ ಇವಾಗ ಇವಾಗ ನಾನು ಇದನ್ನು 3 ಪೀಸಾಗಿ ಶೀಟ್ಸ್ನ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಈ ಥರ ಆಗುತ್ತೆ. ನೀವು ಅದಕ್ಕೆ ಲೈಟಾಗಿ ಬೇಯಿಸ್ಕೊಂಡ್ರೆ ಈ ಥರ ಶೀಟ್ ಥರ ಆಗುತ್ತೆ. ನನಗೆ 5 ಸಮೋಸ ಆಗಿದ್ದು ಆ್ಯಂಡ್ ಸಾಕಾಗಿತ್ತು. ಇವಾಗ ಒಂದು ಬಟ್ಲಿಗೆ ಮೈದಾ ಹಿಟ್ಟು, ನೀರು ಹಾಕಿ ಸ್ಲರಿ ಟೈಪ್ ಕಲಿಸ್ಕೊಳ್ಳಿ. ಯಾಕಂದರೆ ಮುಂದಕ್ಕೆ ತೋರಿಸ್ಕೊಡ್ತೀನಿ ಅದರಿಂದ ಏನು ಮಾಡಬೇಕು ಅಂತ. ಇದು ನಿಮಗೆ ಸಮೋಸಾಗೆ ಗಮ್ ಥರ ಆ್ಯಕ್ಟಿವೇಟ್ ಆಗುತ್ತೆ ಅಷ್ಟೇ. ಅಂಟಿಸ್ಕೋಬೇಕು. ಇವಾಗ ಸಮೋಸಾನ ತಿರುಗಿಸಿ ಅಂಟಿಸ್ಬೇಕಲ್ವ, ಇಲ್ಲಾಂದರೆ ಬಿಡ್ಸ್ಕೊಂಬಿಡುತ್ತೆ ಎಣ್ಣೆಗೆ ಹಾಕಿದಾಗ.
ಫಿಲ್ಲಿಂಗ್ ಕೂಡ ಹೊರಗೆ ಬಂದ್ಬಿಡುತ್ತೆ. ನೋಡಿ ಇವಾಗ ಮಧ್ಯದಲ್ಲಿ ನಾನು ಆ ಥರ ಗಮ್ ಟೈಪ್ ಅಂಟಿಸಿದ್ದೀನಿ, ಅದೇ ಮೈದಾ ಹಿಟ್ಟು. ಸೊ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಒನ್ ಟೈಮ್ ಹಂಗೆ ಅಡ್ಡ ಫೋಲ್ಡ್ ಮಾಡಿ ಇವಾಗ ಈ ಥರ ನಾನು ಹೇಗೆ ಫೋಲ್ಡ್ ಮಾಡಿದ್ದೀನಿ ನೋಡ್ಕೊಳ್ಳಿ. ಆ್ಯಂಡ್ ಈ ಥರ ಕೋನ್ ಟೈಪ್ ಆಗುತ್ತೆ. ಒಳಗಡೆ ಫಿಲ್ಲಿಂಗ್ ಮಾಡಿಕೊಂಡು ಆಮೇಲೆ ಏನು ಟ್ರಯಾಂಗಲ್ ಇತ್ತು ಅದನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಅಷ್ಟೇ, ಪೇಸ್ಟ್ ಹಚ್ಚಿ. ಆ್ಯಂಡ್ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಸಮೋಸನ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿದೆ, ನೀವು ಮನೇಲಿ ಟ್ರೈ ಮಾಡ್ಕೊಳ್ಳಿ ಹೇಗಿತ್ತು. ಆ್ಯಂಡ್ ಇದು ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ. ಆ್ಯಂಡ್ ಅದು ಎಕ್ಸ್ಟ್ರಾಸ್ ಕಟ್ ಮಾಡಿದ್ನಲ್ಲ ಔಟರ್ ಲೇಯರ್, ಅದನ್ನು ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಎಣ್ಣೆಲಿ ಫ್ರೈ ಮಾಡಿ ಮೇಲೆ ಚಾಟ್ ಮಸಾಲ, ಖಾರದ ಪುಡಿ, ಉಪ್ಪು ಹಾಕಿ ತಿನ್ನಿರಿ. ಏನು ಮಸ್ತಾಗಿತ್ತು ಗೊತ್ತಾ. ನೀವು ಟ್ರೈ ಮಾಡಿ ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಥ್ಯಾಂಕ್ ಯು. ನೋಡಿದ್ರಾ ಹೇಗೆ ಮಾಡಿದೆ ಅಂತ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಸಮೋಸ ಮನೆಯಲ್ಲೇ. ದುಡ್ಡು ಕೊಟ್ಟು ಹೊರಗಡೆ 10 ರೂಪಾಯಿಗೆ ಒಂದೇ ಬರೋದು ಸಮೋಸ, 15 ರೂಪಾಯಿಗೆ ಒಂದೇ ಬರೋದು ಸಮೋಸ. ಸೊ ಮನೆಯಲ್ಲೇ ಆರಾಮಾಗಿ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಆರಾಮಾಗಿ ಮಾಡಿಕೊಂಡು ಹೆಲ್ದಿಯಾಗಿ ತಿನ್ಬೋದು. ನನ್ನ ಪ್ರಕಾರ ಹಾಗೆ ಅನ್ನಿಸ್ತು ಮಾಡಿದ ಮೇಲೆ. ಆ್ಯಕ್ಚುಲಿ ನೀವು ಮನೇಲಿ ಟ್ರೈ ಮಾಡಿ ಆ್ಯಂಡ್ ಟೇಸ್ಟ್ ಹೇಗೆ ಬಂತು ಹೇಗೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಹಾಗೆ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡೋದು ಮರಿಬೇಡಿ. ಆ್ಯಂಡ್ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ನಾನು ಡೈಲಿ ವ್ಲಾಗ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಮಾಡಲಾ ಬೇಡವಾ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ ಅಷ್ಟೇ. ಮತ್ತು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.